ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಗುಂಡಾಗರ್ದಿ, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಲಿ ಗುಂಡಾಗಳನ್ನ ಕೂಡ ಕರ್ಕೊಂಡ್ ಬಂದು ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನ ಬೀಸಿ ಅಷ್ಟೇ ಅಲ್ಲ, ಖಾಸಗಿ ಗನ್ಮೆನ್ ಗಳನ್ನು ಕೂಡ ಬಳಸ್ಕೊಂಡು ಗುಂಡನ್ನ ಹಾರಿಸಿರುವಂತದ್ದು. ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ. ಇದು ಕರ್ನಾಟಕ ಒಂದು ಗೂಂಡಾ ರಾಜ್ಯ ಆಗ್ತಾ ಇದೆ. ಯಾವ ಸಿದ್ದರಾಮಯ್ಯನವರು ಆ ಪಂಚೆ ಎತ್ಕೊಂಡು ಕಾಲ್ಗೆಲ್ಲ ಮಸಾಜ್ ಮಾಡಿಕೊಂಡು ಬಳ್ಳಾರಿ ಚಲೋ ರಿಪಬ್ಲಿಕ್ ಬಳ್ಳಾರಿ ಅಂದರು, ಅದೇ ಬಳ್ಳಾರಿಯಲ್ಲಿ ಇದು ಇವತ್ತು ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದೆ. ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ. ಕಾನೂನು ಕ್ರಮ ಜರುಗಿಸಬೇಕು, ಇದು ಇನ್ವೆಸ್ಟಿಗೇಷನ್ ಆಗಬೇಕು, ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು. ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗವರ್ಮೆಂಟ್. ಗೃಹ ಸಚಿವರು ಈ ಒಂದು ವಿಚಾರಣೆನ ಪಕ್ಷಾತೀತವಾಗಿ ಮಾಡಬೇಕು. ಕೇವಲ ತಮ್ಮ ಪಕ್ಷದ ಶಾಸಕರು ಹೇಳುವುದು ಮಾತ್ರ ಈ ಘಟನೆ ಬಗ್ಗೆ ಮಾಡಬೇಕು. ಜನಾರ್ದನ್ ರೆಡ್ಡಿ ಅವರಿಗೆ ಹೇಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವ ಒಂದು ಪ್ರಯತ್ನ ಇದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಗುಂಡಾಗಿರಿ ಪ್ರಾರಂಭ ಆಗಿದೆ. ಶಾಸಕರ ಮೇಲೆ ಗುಂಡಿನ ದಾಳಿ ಮಾಡಕ್ ಹೋದ್ರೆ ಅವ್ರು ಹತ್ಯೆ ಮಾಡ್ಬೇಕಂತ ಸಂಚು ರೂಪಿಸಿದ್ರು. ಈಗ ಬಳ್ಳಾರಿನ ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ, ಈ ಕರ್ನಾಟಕವನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ರಿ, ಗುಂಡಾ ರಾಜ್ಯವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ. ಸರ್ಕಾರದ ಕೃಪಾಪೋಷಿತ ಗುಂಡಾ ರಾಜ್ಯವನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಶಾಸಕರ ಅಣತಿಯಂತೆ ಪೊಲೀಸರು ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇದೆ. ಕಾಂಗ್ರೆಸ್ ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದ್ರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನ ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು. ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ. ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವ ಸಾಧ್ಯತೆಗಳಿದ್ದಾವೆ. ಇದ್ರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇವು ಬಹಳ ದಿನ ನಡೆಯಲ್ರಿ, ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಇವತ್ತು ತನ್ನ ಸ್ವಾರ್ಥಕ್ಕೆ, ತನ್ನ ರಾಜಕೀಯ ತಿರುವಳಿಗೆ ಸುಮ್ಮನೆ ವಾಲ್ಮೀಕಿ ಅಜ್ಜರ ಹೆಸರು ಹೇಳಿಕೆ ಅಂತ ನಡುತ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅಣ್ಣರ ಮನೆ ಹತ್ರ ಬಂದು ಒಂದು 500ರಿಂದ 1000 ಜನ ಕರ್ಕೊಂಡ್ಬಂದು ಪೆಟ್ರೋಲ್ ಬಾಂಬ್ಗಳಲ್ಲಿ ಎಸೆಯುವಂತ ಕೆಲಸ ಮಾಡಿದ್ದಾರೆ. ಇದು ಪೂರ್ವ ನಿಯೋಜಿತ ಕೃತ್ಯ.